ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ ಇವರಿಗೆ ಇವರೇ ಶತ್ರು ಎಂಬುದು. ಅಜಯ್, ಅವಾಗವಾಗ ನಮ್ಗನ್ಸುತ್ತೆ ಏನಂದ್ರೆ ನೀವು ನಿಮ್ ಮನೆಗೆ ಬೆಂಕಿ ಹಚ್ಚಿ ತಮಾಷೆ ನೋಡ್ತೀರೇನೋ ಅಂತ. ಯಾಕೆ? 2000 ಇಸ್ವಿನಲ್ಲಿ ನೀವು ಪೀಕಲ್ಲಿದ್ರಿ, ನಿಮ್ಮ ಎಲ್ಲಾ ಸಿನಿಮಾಗಳು ಹಿಟ್ ಆಗ್ತಾ ಇತ್ತು, ನೀವು ಪ್ರೊಡ್ಯೂಸರ್ ಆಗ್ತೀರಿ, ರಾಜು ಚಾಚಾ ಸಿನಿಮಾ ಮಾಡ್ತೀರಿ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗತ್ತೆ. ಐ ಥಿಂಕ್ ಪ್ರತಿ ಮನುಷ್ಯ ತನ್ನ ಜೀವನದಲ್ಲಿ ಯಾವತ್ತೋ ಒಂದು ತಪ್ಪು ಮಾಡೇ ಮಾಡ್ತಾನೆ. ಮತ್ತೆ ರಾಜು ಚಾಚಾ ಸಿನಿಮಾ ಒಂದೇ ನಾನು ಒಂದು ಮಿಸ್ಟೇಕ್ ಮಾಡಿದ್ದು ಇನ್ವೆಸ್ಟ್ಮೆಂಟಲ್ಲಿ. ಮತ್ತೆ ತುಂಬ ಕಲಿತೆ ಕೂಡ ನಾನು. ಆ ಸಿನಿಮಾ ಓಡ್ತು ಒಂದು ರೇಂಜ್ಗೆ, ಬಟ್ ಅದೇನು ಬಜೆಟ್ ಇತ್ತಲ್ಲ ಅದನ್ನ ಕವರ್ ಮಾಡೋಕ್ಕಾಗಲಿಲ್ಲ ಆ ಸಿನಿಮಾಗೆ. ಸೊ ದ್ಯಾಟ್ ವಾಸ್ ದ ಓನ್ಲಿ ಫಿಲ್ಮ್ ಮಹೇಶ್ ಭಟ್ ಸಾಹೇಬ್ರು ಹೇಳ್ತಾರೆ, ಅಜಯ್ ದೇವ್ಗನ್ ಆ ಸಿನಿಮಾಗೆ ಮಾಡಿದಂತ ಸಾಲನ ತೀರ್ಸೋದಿಕ್ಕೆ ಸಾಕಷ್ಟು ಕಷ್ಟಪಡ್ಬೇಕಾಯ್ತು. ಅಂದ್ರೆ ನನಗೆ ಸರಿ ಅನ್ಸಲ್ಲ ಸರ್. ಅಂದ್ರೆ ನನಗೆ ಏನಾದರೂ ಸಾಲ ಇದ್ರೆ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ನಾನು ತುಂಬಾ ಜಾಸ್ತಿ ಕೆಲಸಗಳು ಮಾಡಿ ಆದಷ್ಟು ಜಾಸ್ತಿ ದುಡಿದು ಆ ಸಾಲ ತೀರಿಸ್ತೀನಿ. ಆದ್ರೆ ಇಷ್ಟು ಕಡಿಮೆ ವಯಸ್ಸಿನಲ್ಲೇ ನೀವು ಪ್ರೊಡ್ಯೂಸರ್ ಆದ್ರಿ, ಡೈರೆಕ್ಟರ್ ಆದ್ರಿ, ಆಕ್ಟರ್ ಅಂತೂ ಮುಂಚೆಯಿಂದನೂ ನೀವು. ಕಮ್ಮಿ ವಯಸ್ಸಂದ್ರೆ 41 ಸರ್. ಜಾಸ್ತಿನಾ? ಇಲ್ಲ, ಆ್ಯಕ್ಚುಲಿ ನೋಡಿ, ನಾನು ಇವತ್ತಿನವರೆಗೂ ಸರ್ ನಾನು ಯಾವ ರೂಲು ಫಾಲೋ ಮಾಡಿಲ್ಲ ಸರ್. ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ತನಕ ಏನೇ ಮಾಡಿದ್ರೂ ನನಗೆ ಇಷ್ಟ ಬಂದಿದ್ದೇ ಮಾಡಿದ್ದೀನಿ. ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೇ ಮಾಡಿದ್ದೀನಿ. ಯಾರಿಗೂ ಲಾಸ್ ಮಾಡಿಲ್ಲ, ಮತ್ತು ನನಗೂ ನಾನು ಲಾಸ್ ಮಾಡ್ಕೊಂಡಿಲ್ಲ. And I'm very happy with what I am, who I am today, and I work according to my conditions and terms. ನೀವು ಫಿಲ್ಮ್ ಇಂಡಸ್ಟ್ರಿಯ ರೂಲ್ಸ್ ಗಳೇನಿದೆಯಲ್ಲ ಅದನ್ನ ಒಪ್ಕೊಳ್ಳೋದಿಲ್ವಂತೆ. ನೀವು ಯಾವುದೇ ಅವಾರ್ಡ್ ಫಂಕ್ಷನ್ ಕೂಡ ಹೋಗೋದಿಲ್ಲ, ನೀವು ಅವಾರ್ಡ್ಸ್ ಅನ್ನ ಇಷ್ಟ ಕೂಡ ಪಡೋದಿಲ್ವಂತೆ. ನಾನು ಇಷ್ಟಪಡಲ್ಲ ಅಂತಲ್ಲ, ಬಟ್ ನನಗೇನು ಅನ್ಸುತ್ತೆ ಅಂದರೆ ಅದರಲ್ಲಿ ಎಷ್ಟೋ ಅವಾರ್ಡ್ಸು ಅದು ಸರಿ ಇಲ್ಲ ಅವು. ಸೊ ನನಗೆ ಯಾವ್ದು ಸರಿ ಅನ್ಸಲ್ವೋ ನಾನು ಅಲ್ಲಿ ಹೋಗೋದಿಲ್ಲ. ನ್ಯಾಷನಲ್ ಅವಾರ್ಡ್ ತಗೊಳೋದಕ್ಕೆ ಹೋಗಿದ್ರಿ ನೀವು? ನಾನು ಹಾನೆಸ್ಟ್ಲಿ ಹೇಳಲ್ಲ ನಿಮಗೆ, ಫಸ್ಟ್ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಮತ್ತು ಅದರಲ್ಲಿ ನನ್ನ ತಪ್ಪು ಏನೂ ಇರಲಿಲ್ಲ, ಯಾಕೆಂದರೆ ಅವಾಗ ನಾನು ಊಟಿಯಲ್ಲಿದ್ದೆ, ಶೂಟಿಂಗ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಡೆಲ್ಲಿಗೆ ಒಂದೇ ಫ್ಲೈಟ್ ಇತ್ತು, ಅವತ್ತದು ಬರಲಿಲ್ಲ. ಸೊ ನಾನು ಮೊದಲೇ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕಾಗಲಿಲ್ಲ. ನಮ್ಮ ಅಮ್ಮ ಮತ್ತು ಮುಂಬೈಯಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ಅವ್ರು ತೊಗೊಂಡು ಹೋಗ್ಬೇಕಾಯ್ತು ನನ್ನ ನ್ಯಾಷನಲ್ ಅವಾರ್ಡ್, ನನ್ನ ಫಸ್ಟ್ ನ್ಯಾಷನಲ್ ಅವಾರ್ಡ್. ಸೆಕೆಂಡ್ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಹೋಗಿದ್ದೆ. ಆದರೆ ಇನ್ನುಳಿದ ಇಂಡಸ್ಟ್ರಿ ಅವಾರ್ಡ್ಗಳಿದೆಯಲ್ಲ, ಅದ್ರ ಬಗ್ಗೆ ವಿರೋಧ ಇದೆ ನಿಮ್ದು? ಹೌದು ಸರ್, ಒಂದು ರೀತಿಯಿಂದ ವಿರೋಧ ಅಂತಲ್ಲ, ಅಂದರೆ ಒಂದು ರೀತಿ ಅಂದರೆ ನನಗೆ ಅವಾರ್ಡ್ಗಳು ಕೆಲವು ಸರಿ ಅನ್ಸಲ್ಲ. ಸೊ ನನಗೆ ಸರಿ ಅನಿಸ್ತಾ ಇಲ್ದಿರೋದ್ರಿಂದ ನಾನು ಸ್ವಲ್ಪ ದೂರ ಇರ್ತೀನಿ ಅಷ್ಟೇ, ಪ್ರಿಫರ್ ಮಾಡ್ತೀನಿ. ನೀವು ಮತ್ತೆ ಆಮಿರ್ ಖಾನ್ ಇದ್ದೀರಲ್ಲ, ನಿಮ್ಮಿಬ್ರಿಗೆ ಮಾತ್ರನೇ ಅವಾರ್ಡ್ಗಳು ಇಷ್ಟ ಆಗುತ್ತೆ. ಹೌದು ಸರ್, ಹೌದು. ಅದು ನಾವು ಗೇಮ್ನೂ ಆಡೋಕ್ಕಾಗಲ್ಲ, ಗೇಮ್ ಆಡೋಕ್ಕೆ ಬರಲ್ಲ, ನಮ್ಮನ್ನ ಯಾರು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇರ್ಬೋದು ಮೋಸ್ಟ್ಲಿ. ನಾನು ಅವ್ರನ್ನ ಒಂದ್ಸಲ ಕೇಳಿದ್ದೆ, ಅವ್ರು ಹೇಳ್ತಾರೆ ಆಸ್ಕರಿಗೆ ಮಾತ್ರ ಫಿಟ್ ಆಗಿದ್ದೀನಿ ನಾನು, ಇಂಡಿಯಾ ಅವಾರ್ಡ್ಗೆಲ್ಲ. ಮೋಸ್ಟ್ಲಿ ಕರೆಕ್ಟ್ ಹೇಳ್ತಿರ್ಬೋದು ಅವನು ಆಮಿರ್. ಅಂದ್ರೆ ನೀವು ಕೂಡ ನಿಮ್ಮ ಸಿನಿಮಾಗಳನ್ನ ಆಸ್ಕರಿಗೆ ಕಳಿಸ್ತೀರಾ ಇಂಟರ್ನ್ಯಾಷನಲ್ ಅವಾರ್ಡ್ಗೆ? ಇವತ್ತಿನವರೆಗಂತೂ ಟ್ರೈ ಮಾಡಿಲ್ಲ ಸರ್, ಯಾವಾಗಾದ್ರೂ ಟ್ರೈ ಮಾಡಿ ನೋಡ್ತೀನಿ. ಮತ್ತೆ ನೋಡಿ, ಇನ್ನುಳಿದಂಥ ಸ್ಟಾರ್ಸ್ಗಳು ಏನಿದಾರಲ್ಲ, ಯಾರೆಲ್ಲ ಸ್ಟೇಜ್ ಶೋಗಳಿಗೆ ಹೋಗ್ತಾರಲ್ಲ, ಅವರು ಪಬ್ಲಿಕ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಆದರೆ ನಿಮ್ಮನ್ನು ಯಾವತ್ತೂ ಹಾಗೆ ನೋಡಿಲ್ಲ. ಇದೊಂದು ಪರ್ಸನಲ್ ವಿಷಯ ಸರ್, ಅದು ನನಗಿಷ್ಟ ಇಲ್ಲ. ಅಂದರೆ ನಾನು ಮಾಡಲ್ಲ ಸರ್, ನನಗೆ ಇಷ್ಟ ಇಲ್ಲ ಅದನ್ನು ಮಾಡೋಕ್ಕೆ, ನನಗೆ ಇಷ್ಟ ಆಗಲ್ಲ ಸರ್ ಆ ಥರ ಮಾಡೋಕ್ಕೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಪಬ್ಲಿಕ್ ನಿಮ್ಮ ಮುಂದೆ ಕೂತಿದೆ, ಮತ್ತು ಡಾನ್ಸ್ ಅನ್ನೋದು ಒಂದು ಟ್ಯಾಲೆಂಟ್, ಅದು ಒಂಥರ ಟ್ಯಾಲೆಂಟ್ ಮಿಸ್ಯೂಸ್ ಮಾಡ್ಕೊಂಡಂಗೆ ಅನಿಸುತ್ತೆ ಸರ್, ಅದಕ್ಕೆ ನಾನು ಮಾಡಲ್ಲ ಸರ್. ಬಟ್ ಪ್ರತಿ ವ್ಯಕ್ತಿದು ತನ್ನದೇ ಆದ ಒಪಿನಿಯನ್ ಇದೆ, ಪ್ರಯಾರಿಟೀಸ್ ಇದೆ, ಪ್ರಿಫರೆನ್ಸಸ್ ಇದೆ. ಸೊ ನನಗೆ ಯಾವುದು ಸರಿ ಅನಿಸುತ್ತೋ ಅದು ಬೇರೆ ವ್ಯಕ್ತಿಗೆ ಸರಿ ಅನಿಸ್ಲಿಕ್ಕಿಲ್ಲ, ಅಥವಾ ಬೇರೆ ವ್ಯಕ್ತಿಗೆ ಯಾವ್ದು ಸರಿ ಅನಿಸುತ್ತೋ ಅದು ನನಗೆ ಸರಿ ಅನಿಸ್ಲಿಕ್ಕಿಲ್ಲ. ನಾನು ಖಂಡಿತ ಈ ಮಾತನ್ನ ಹೇಳಬೇಕು. ಸಾಕಷ್ಟು ಜನ ಹೀಗಿದ್ದಾರೆ, ಲಕ್ಷಾಂತರ ಜನ ಹೀಗಿದ್ದಾರೆ. ಅವರು ನಿಮ್ಮ ಆಕ್ಷನ್ನ ಸಪೋರ್ಟ್ ಮಾಡ್ತಾರೆ. ಅವ್ರಿಗನ್ಸುತ್ತೆ ನೀವು ಕ್ಯಾಮ್ರಾ ಮುಂದೆ ಮಾತ್ರ ಕೆಲಸ ಮಾಡಬೇಕು, ಹೀಗೆ ಪಬ್ಲಿಕ್ ಸ್ಟೇಜ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡಬಾರ್ದು ಅಂತಾರೆ. ನನ್ಗನ್ಸುತ್ತೆ ಇದು ನಿಜವಾಗ್ಲೂ ಪಾಸಿಟಿವ್ ಆದಂತ ಒಂದು ವಿಚಾರ. ಐ ಥಿಂಕ್ ಸೊ, ಬಿಕಾಸ್ ನನಗೆ ಈ ಪಬ್ಲಿಕ್ ಮುಂದೆ ಡ್ಯಾನ್ಸ್ ಮಾಡೋದು, ಮದುವೆಗಳಲ್ಲಿ ಕುಣಿಯೋದು ಅದು ನಮ್ಮ ಕೆಲಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರೆ ನೋಡಿ, ಕೆಲವು ಆಕ್ಟರ್ಸ್ ಇದ್ದಾರೆ, ನಿಮ್ಮ ದೋಸ್ತು ಇದ್ದಾರೆ, ಅವ್ರು ಹೇಳ್ತಾರೆ ನಮಗೆ ಹಣ ಸಿಕ್ಕಿದ್ರೆ ಯಾವುದೇ ಫಂಕ್ಷನ್ಗೆ ಹೋಗಿ ಡ್ಯಾನ್ಸ್ ಮಾಡಿ. ಸೊ ಇದು ನೋಡಿ, ನನಗೇನು ಅನ್ಸುತ್ತೆ ಅಂದರೆ, ಒಂದು ರೀತಿ ಅವರು ಒಂದು ಪ್ಯಾಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನೀವು ನನ್ನ ಬಯೋಕ್ಕಿಂತ ಮುಂಚೆ ನಾನು ಬೈಕೊಂಡ್ಬಿಡ್ತೀನಿ ಅಂತ, ಎಲ್ಲ ಸಿಂಪಲ್ ಆಗಿ ಹೋಗುತ್ತಲ್ಲ. ಒಂದು ಪ್ಯಾಟರ್ನ್ ಆಗ್ಬಿಡುತ್ತೆ, ಅವರಿಗೆ ಗಿಲ್ಟಿನೇ ಇರಲ್ಲ. ಸೊ ಅವ್ರಿಗೇನು ಸರಿ ಅನ್ಸುತ್ತೆ ಅದನ್ನು ಮಾಡ್ತಾರೆ, ಮಾಡಲಿ ಬಿಡಿ ಸರ್. ಬಟ್ ಐ ಡೋಂಟ್ ಅಗ್ರಿ ವಿತ್ ಇಟ್. ನೋಡಿ, ನಿಮ್ಮ ಮೊದಲನೇ ಡೈರೆಕ್ಟರ್ ಇದ್ದಾರಲ್ಲ, ಕುಕ್ಕು. ಹಾಂ ಸರ್. ಅವ್ರು ಹೇಳ್ತಾರೆ, ಅಜಯ್ ದೇವ್ಗನ್ನ ಕಣ್ಣುಗಳಲ್ಲಿ ಎಂಥ ಸಂಮೋಹನ ಇದೆ ಅಂದ್ರೆ ಅದು ಕಲ್ಲುಗಳನ್ನು ಕೂಡ ಸಂಮೋಹಿತಗೊಳಿಸ್ಬಿಡುತ್ತೆ.
ಐ ಥಿಂಕ್ ಇದು ಒಂದು ತುಂಬ ಸುಂದರವಾದ ಕಾಂಪ್ಲಿಮೆಂಟ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕುಕ್ಕು ಅವರು ಫುಲ್ ಆರ್ ಕಾಂಟೆ ಮಾಡಿದ್ದಕ್ಕೆ. ಯಾಕಂದರೆ ನನ್ನ ಕರಿಯರ್ ಆ ಸಿನಿಮಾದಿಂದನೇ ಶುರು ಮಾಡಿದ್ದು ಆ್ಯಂಡ್ ನಾನು ಆ ಸಿನಿಮಾದಿಂದನೇ ಶುರು ಮಾಡಿದ್ದು, ಇಲ್ಲಿವರೆಗೂ ಬಂದು ರೀಚ್ ಆಗಿದ್ದೀನಮ್ಮ. ನೋಡಿ, ನಿಮ್ಮ ಕಣ್ಣುಗಳ ಬಗ್ಗೆ ಅವರು ಇಷ್ಟೊಂದು ವಿಚಾರಗಳನ್ನು ಹೇಳಿದಾರಲ್ಲ, ಇದೇ ಕಣ್ಣುಗಳು ನಿಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ಹೀರೋಯಿನ್ಗಳನ್ನ ಸಂಮೋಹಿತಗೊಳಿಸಿದೆ. ನೀವು ಹೇಳಿದ್ದು ಸರಿ ಇದ್ದಿದ್ರೆ ಚೆನ್ನಾಗಿತ್ತು ಸರ್. ಬಟ್ ಮೋಸ್ಟ್ಲಿ ನನ್ನ ಕಣ್ಗಳನ್ನ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲೇನೋ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ನನ್ನ ಹತ್ರ ಕೆಲವೊಂದು ನ್ಯೂಸ್ ಪೇಪರ್ನ ಕ್ಲಿಪ್ಪಿಂಗ್ಸ್ ಇದೆ. ಕಂಗನಾ ರನೌತ್ ಅವ್ರು ಹೇಳ್ತಾರೆ, ನಾನು ಅಜಯ್ನಿಂದ ತುಂಬಾ ಪ್ರಭಾವಿತಳಾಗಿದ್ದೀನಿ ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಅವ್ರ ಜೊತೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೆರಿ ಸ್ವೀಟ್ ಆಫರ್. ನಾವು ಮೊದಲನೇ ಸರಿ ಸಿನಿಮಾ ಜೊತೆಲಿ ಮಾಡಿದ್ದೀವಿ ಆ್ಯಂಡ್ ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಮತ್ತೊಂದು ಹೆಡ್ಲೈನ್ ಇದೆ, ಬಿಪಾಶಾ ಆಗಿದ್ದಾರೆ ಅಜಯ್ ದೇವ್ಗನ್ನಿಂದ ಇಂಪ್ರೆಸ್. ಸರ್ ಇವೆಲ್ಲ ಹೆಡ್ಲೈನ್ಸು ಸರ್. ಯಾವ್ದು ಮೂರನೇ ಹೆಡ್ಲೈನ್ ಏನಂದ್ರೆ, ನನ್ನ ಮತ್ತೆ ಅಜಯ್ ದೇವ್ಗನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ, ಕರೀನಾ ಕಪೂರ್. ಮತ್ತೆ ನಾಲ್ಕನೇದು, ಅಜಯ್ ಬಹಳ ಹಸನ್ಮುಖಿ ವ್ಯಕ್ತಿ, ಕೊಂಕಣ್ ಸೇನ್. ಐ ಥಿಂಕ್ ಕಾಂಪ್ಲಿಮೆಂಟ್ಸ್ ಎಲ್ರಿಗೂ ಇಷ್ಟ ಆಗುತ್ತಲ್ಲ ಸರ್. ಥ್ಯಾಂಕ್ ಯು. ನೀವು ಇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಎಲ್ರಿಗಿಂತ ಸಾಕಷ್ಟು ತುಂಟ ಅಂದ್ರೆ ಅಜಯ್ ದೇವ್ಗನ್, ಅಸಿಂ. ಇಲ್ಲ, ಸ್ವಲ್ಪ ತುಂಟತನಂತೂ ಬೇಕೇ ಬೇಕಲ್ವ ಸರ್. ಯಾಕಂದರೆ ಒಂದು ಶೂಟಿಂಗ್ ಹೋದಾಗ 100-150 ಜನರ ಮಧ್ಯೆ ನಿಮ್ಮ ಫ್ಯಾಮ್ಲಿನ ಬಿಟ್ಟು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀರ ನೀವು ಅಲ್ಲಿ, ಅಂದರೆ ಅಷ್ಟು ದೂರ. ಸೊ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಅಂದರೆ ಒಂದು ವೇಳೆ ನೀವು ತುಂಟತನ ಮಾಡಿ ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರೆ ಕೆಲಸ ಹೇಗೆ ನಡೆಯುತ್ತೋ ಗೊತ್ತೇ ಆಗಲ್ಲ. ಅಂದರೆ ಯಾವಾಗ ಮುಗಿತೋ ಗೊತ್ತಾಗಲ್ಲ, ಕೆಲಸನೂ ತುಂಬ ಚೆನ್ನಾಗಿ ಬರುತ್ತೆ ಸರ್. ಅದಕ್ಕೆ ಹಂಗೆ ಮಾಡ್ತೀನಿ. ನಾನು ಕೇಳ್ಪಟ್ಟೆ, ನೀವು ಒಂದು ಶೂಟಿಂಗ್ನ ಸಂದರ್ಭದಲ್ಲಿ ಕರೀನಾ ಕಪೂರ್ ಅವ್ರಿಗೆ ಹೇಳ್ತೀರಿ ಅವರ ರೂಮ್ನಲ್ಲಿ ಒಂದು ಅಲೆದಾಡುವಂಥ ಆತ್ಮ ಇದೆ ಅಂತ. ಅಂದರೆ ಎಕ್ಸಾಕ್ಟ್ಲಿ ಈ ಥರ ಆಗಿರಲಿಲ್ಲ ಸರ್. ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಇದೆಲ್ಲ ಮಾಮೂಲಿ ಸರ್. ಇದು ಆ ಥರ ಸ್ವಲ್ಪ ಮಸ್ತಿ ಎಲ್ಲ ನಡೀತಾ ಇರುತ್ತೆ. ಬಟ್ ನಮ್ಮ ಪುಣ್ಯ ಏನಂದ್ರೆ ನಮ್ಮ ಕೆಲಸದಲ್ಲಿ ನಾವು ಪ್ರತಿ ಸಿನಿಮಾಗೂ ಹೊಸ ಹೊಸ ಜಾಗಗಳಿಗೆ ಹೋಗಿ ಶೂಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಹೋದಾಗ ಹೊಸ ಹೊಸ ಕಥೆಗಳನ್ನು ಮಾಡ್ತಾ ಇರ್ತೀವಿ. ಹಂಗೆ ಹೊಸ ಕಥೆ. ನನಗೆ ಈ ಎಲ್ಲ ಹೀರೋಯಿನ್ಗಳ ವಿಚಾರ ಅರ್ಥ ಆಗುತ್ತೆ, ಅವರ ಎಲ್ಲ ಕಾಂಪ್ಲಿಮೆಂಟ್ಸ್ ಅರ್ಥ ಆಗುತ್ತೆ. ನೀವು ಕಾಜೋಲ್ ಅವ್ರ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಅವರನ್ನು ಹೀಗೆ ಎದುರಿಸ್ತೀರಾ? ಅಯ್ಯೋ ಇಲ್ಲ ಸರ್, ಇಲ್ಲ, ಆ ಥರ ಮಾಡಿದ್ರೆ ಹೇಳ್ಬಿಡುತ್ತೆ. ಸರ್, ನಾನು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇವತ್ತೇನಾಗಿದ್ರಲ್ಲ ಅದರಲ್ಲಿ ಕಾಜಲ್ ಅವ್ರ ಪಾತ್ರ ಎಷ್ಟಿದೆ? ನೋಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡುವಾಗ ಅಥವಾ ಅವ್ನ ಫ್ಯಾಮಿಲಿ ಲೈಫ್ ಇರುವಾಗ ಆ ವ್ಯಕ್ತಿ ತನ್ನ ಕೆಲಸ ಯಾವಾಗ ಪೀಸ್ಫುಲ್ಲಾಗಿ ಮಾಡ್ಬೋದು ಅಂದರೆ ಅವ್ನು ಸಂತೋಷವಾಗಿರುವಾಗ. ಅಂದರೆ ತನ್ನ ಫ್ಯಾಮಿಲಿ ಲೈಫಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ. ಮತ್ತು ಇದರ ಕ್ರೆಡಿಟ್ ನಾನು ಪೂರ್ತಿ ಕಾಜೋಲ್ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ನಾನು ತುಂಬ ಲಕ್ಕಿ, ಕಾಜೋಲ್ ಅಂತ ವೈಫ್ ನನಗೆ ಸಿಕ್ಕಿದ್ದು. ನಾನು ಬಿಲೀವ್ ಮಾಡೋದೇ ಅವಳು ಬಿಲೀವ್ ಮಾಡ್ತಾಳೆ. ಅವ್ರ ಬಾಂಡಿಂಗ್ ತುಂಬ ಜಾಸ್ತಿ ಇದೆ ಸರ್, ನನಗಿಂತ ಜಾಸ್ತಿ. ಅಂದರೆ ನಾನು ಎಲ್ಲಾದರೂ ಹೊರಗಡೆ ಬಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ. ಸೊ ಈ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಾಗ ಫ್ಯಾಮಿಲಿ ಲೈಫಲ್ಲಿ ನಾವು ನಮ್ಮ ಕೆಲಸಗಳನ್ನ ಇನ್ನೂ ತುಂಬ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಇಂದ ಚೆನ್ನಾಗಿ ಕೆಲಸ ಮಾಡಿ. ನಾನು ನಿಮ್ಮ ಹತ್ರ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಎಕ್ಸೆಪ್ಟ್ ಕಾಜೋಲ್, ಬೇರೆ ಬೇರೆ ಯಾವ ಹೀರೋಯಿನ್ ಜೊತೆ ನೀವು ಕೆಲಸ ಮಾಡಕ್ ಇಷ್ಟಪಡ್ತೀರಾ ಫಿಲ್ಮ್ ಅಲ್ಲಿ? ಇವರೆಷ್ಟು ಹೀರೋಯಿನ್ಗಳ ಹೆಸರು ಹೇಳಿದ್ರಲ್ಲ, ಅವರೆಲ್ಲರ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ನಾನು ನಿಮ್ಮನ್ನು ಕೇಳ್ತಿರೋದೇನಂದ್ರೆ, ನಿಮ್ಮ ಮ್ಯಾರಿಡ್ ಲೈಫಿನ ಯಾವ್ದಾದ್ರು ಒಂದು ಕ್ಷಣ ನಿಮಗೆ ತುಂಬಾ ನೆನಪಿರೋದೇ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮಗೆ ನೆನಪಿದ್ಯಾ ಅಂತ ಕ್ಷಣ? ನೀವು ಹೇಳ್ತಾ ಇದ್ರಿ ಕಣ್ಣುಗಳ ಸಂಮೋಹನವನ್ನ ಬಳಸ್ಕೊಳ್ತೀನಿ ಅಂತ. ಆದ್ರೆ ಇದೇ ಸಂಮೋಹನವನ್ನ ಬಳಸ್ಕೊಂಡು ನೀವು ಕಾಜೋಲ್ ಅವರ ಮನಸ್ಸನ್ನ ಗೆದ್ದಿದ್ದ. ಅದು ಆ ಥರ ಬೇಕು ಅಂತಲೇ ಆಗಿಲ್ಲ ಸರ್. ಅದು ಹೆಂಗಾಯ್ತೋ ನನಗೆ ಗೊತ್ತಿಲ್ಲ ಸರ್. ನಾನು ಯೂಸ್ ಮಾಡೋದು ಕಲಿಬೇಕಲ್ವಾ, ನನಗೆ ಗೊತ್ತೇ ಇಲ್ಲ ಅದು. ನನಗೆ ಯೂಸ್ ಮಾಡೋದು ಗೊತ್ತಿದ್ರೆ ನನ್ನ ಕಣ್ಗಳನ್ನ ನಾನು ಮಾಡ್ಬೋದು ಸರ್. ಏನಾದ್ರು